ಧನು ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಇಂದು ನಾನು ನಿಮಗೆ ಹೇಳಲಿರುವ ವಿಷಯ ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಮುಂದಿನ ಕೆಲವು 40 ದಿನಗಳು 2026ರ ಯುಗಾದಿಯ ಒಳಗೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಅದ್ಭುತ ಕಾಲ ಆರಂಭವಾಗಲಿದೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಣ್ಣೀರು, ಆರ್ಥಿಕ ಸಂಕಷ್ಟಗಳು ಇವೆಲ್ಲದಕ್ಕೂ ಒಂದು ಪೂರ್ಣವಿರಾಮ ಬೀಳುವ ಸಮಯ ಸಮೀಪಿಸುತ್ತಿದೆ. ಧನುರಾಶಿ ಎಂದರೆ ಅಗ್ನಿತತ್ವದ ರಾಶಿ. ಧರ್ಮ, ಸತ್ಯ, ನೇರತನ, ಉನ್ನತ ಗುರಿ ಇವೆಲ್ಲವೂ ನಿಮ್ಮ ಸ್ವಭಾವ. ನಿಮ್ಮ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಜ್ಞಾನ, ಅದೃಷ್ಟ ಮತ್ತು ಧರ್ಮದ ಸಂಕೇತ. ಆದರೂ ಕಳೆದ ಕೆಲವು ವರ್ಷಗಳು ನಿಮ್ಮ ಪಾಲಿಗೆ ಯಾಕಿಷ್ಟು ಕಠಿಣವಾಗಿದ್ದವು? ಶನಿಯ ಕಠಿಣ ದೃಷ್ಟಿ, ಗ್ರಹಗಳ ಪ್ರತಿಕೂಲ ಸಂಚಾರ ಅಥವಾ ಅಷ್ಟಮ ಶನಿಯ ಪ್ರಭಾವ ಇವೆಲ್ಲವೂ ಸೇರಿ ನಿಮ್ಮ ಸಹನೆಯನ್ನು ಪರೀಕ್ಷಿಸಿತು. ನೀವು ಪ್ರಾಮಾಣಿಕವಾಗಿ ದುಡಿದರೂ ಮನ್ನಣೆ ಸಿಗಲಿಲ್ಲ. ಬಂದ ಹಣ ಉಳಿಯಲಿಲ್ಲ. ಆರೋಗ್ಯ ಸಮಸ್ಯೆಗಳು ಒಂದರ ಮೇಲೆ ಒಂದು ಬಂದವು. ಕುಟುಂಬದಲ್ಲಿ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ. ಗಂಡ ಹೆಂಡತಿ ಮಧ್ಯೆ ಅನುಮಾನ. ಆಪ್ತರಿಂದಲೇ ಮೋಸ. ಸಮಾಜದಲ್ಲಿ ಗೌರವಕ್ಕೆ ಧಕ್ಕೆಯಾದ ಘಟನೆಗಳು. ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ನನಗೇಕಿಷ್ಟು ಕಷ್ಟ ಎಂದು ನೀವು ಎಷ್ಟು ರಾತ್ರಿಗಳು ಕಣ್ಣೀರಿಟ್ಟಿದ್ದೀರಾ ದೇವರಿಗೆ ಮಾತ್ರ ಗೊತ್ತು. ಆದರೆ ಈಗ ಚಿತ್ರ ಬದಲಾಗುತ್ತಿದೆ. ಮುಂದಿನ 40 ದಿನಗಳಲ್ಲಿ ಗ್ರಹಗಳ ಸ್ಥಿತಿಯಲ್ಲಿ ಮಹತ್ವದ ಸಕಾರಾತ್ಮಕ ಬದಲಾವಣೆ ಕಾಣಲಿದೆ. ಗುರುಬಲ ಪ್ರಬಲವಾಗುತ್ತದೆ. ಶನಿಯ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಇದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಬೆಳಕು ಹರಡಲಿದೆ. ಇಷ್ಟು ದಿನ ಒಂದೇ ಸ್ಥಾನದಲ್ಲಿ ಸಿಲುಕಿಕೊಂಡಿದ್ದಂತೆ ಅನಿಸಿದ ನಿಮಗೆ ಈಗ ಪ್ರಗತಿಯ ದಾರಿ ತೆರೆದುಕೊಳ್ಳುತ್ತದೆ. ನಿಮ್ಮ ಪರಿಶ್ರಮ ಗಮನಕ್ಕೆ ಬರುತ್ತದೆ. ಮೇಲಾಧಿಕಾರಿಗಳ ಮೆಚ್ಚುಗೆ ಸಿಗುತ್ತದೆ. ಬಹುಕಾಲದಿಂದ ನಿರೀಕ್ಷಿಸಿದ್ದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳ ಸಿಗುವ ಯೋಗ ಬಲವಾಗುತ್ತದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ, ಸ್ಥಿರ ಉದ್ಯೋಗದ ಅವಕಾಶ. ವಿದೇಶದಲ್ಲಿ ಕೆಲಸ ಹುಡುಕುತ್ತಿರುವವರಿಗೂ ದಾರಿ ತೆಗೆದುಕೊಳ್ಳಬಹುದು. ವ್ಯಾಪಾರಿಗಳಿಗೆ ನಷ್ಟದ ಕಾಲ ನಿಧಾನವಾಗಿ ಮುಗಿಯುತ್ತದೆ. ಹೊಸ ಆರ್ಡರ್ಗಳು, ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಬರುತ್ತದೆ. ಕೆಲವರಿಗೆ ಹಳೆಯ ಉದ್ಯೋಗ ತೊರೆದು ಹೊಸ ಅವಕಾಶ ಸ್ವೀಕರಿಸುವ ಧೈರ್ಯ ಬರುತ್ತದೆ. ಅದು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಪೊಲೀಸ್, ಸೈನ್ಯ, ಕ್ರೀಡೆ, ತಾಂತ್ರಿಕ ಕ್ಷೇತ್ರ, ವೈದ್ಯಕೀಯ, ರಿಯಲ್ ಎಸ್ಟೇಟ್ ಇವುಗಳಲ್ಲಿರುವವರಿಗೆ ವಿಶೇಷ ಬೆಳವಣಿಗೆ. ಹಣಕಾಸಿನ ವಿಷಯದಲ್ಲಿ ದೊಡ್ಡ ತಿರುವು. ಇಷ್ಟು ದಿನ ಹಣ ಕೈಯಲ್ಲಿ ಉಳಿಯದೆ ಕಂಗೆಟ್ಟಿದ್ದೀರಾ? ಈಗ ಸಂಗ್ರಹ ಆರಂಭವಾಗುತ್ತದೆ. ಅನಿರೀಕ್ಷಿತ ಧನಾಗಮನ ಸಾಧ್ಯ. ಹಳೆಯ ಹೂಡಿಕೆ ಲಾಭ ಕೊಡಬಹುದು. ಸಾಲ ತೀರಿಸುವ ಶಕ್ತಿ ಬರುತ್ತದೆ. ನೀವು ಕೊಟ್ಟ ಸಾಲ ವಾಪಸ್ ಬರಲಿದೆ. ಪ್ರಕರಣಗಳು ನಿಮ್ಮ ಪರವಾಗಿ ತಿರುಗಬಹುದು. ಆಸ್ತಿ ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ. ನಿಧಾನವಾಗಿ ನೀವು ಇತರರಿಗೆ ಸಹಾಯ ಮಾಡುವ ಮಟ್ಟಕ್ಕೆ ಬೆಳೆಯಬಹುದು. ಗಂಡ ಹೆಂಡತಿ ನಡುವೆ ಇದ್ದ ಮನಸ್ತಾಪ ಕಡಿಮೆಯಾಗುತ್ತದೆ. ಸಂಭಾಷಣೆ ಹೆಚ್ಚುತ್ತದೆ. ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವ ಮನಸ್ಸು ಬೆಳೆಯುತ್ತದೆ. ಮದುವೆ ವಯಸ್ಸಿನವರಿಗೆ ಉತ್ತಮ ಸಂಬಂಧ, ನಿಶ್ಚಿತಾರ್ಥ ಅಥವಾ ಮದುವೆಯ ಯೋಗವಿದೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿಯಿದೆ. ಚಿಕಿತ್ಸೆಗಳು ಫಲ ನೀಡುವ ಸಾಧ್ಯತೆಯಿದೆ. ಮನೆಯಲ್ಲೇ ಸಂತೋಷದ ವಾತಾವರಣ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಿಗುತ್ತದೆ. ಆರೋಗ್ಯದ ಕಡೆ ಗಮನ ಹರಿಸಿ. ಇಷ್ಟು ದಿನ ಕಾಡಿದ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಆದರೆ ನಿಯಮಿತ ಆಹಾರ, ವ್ಯಾಯಾಮ, ಧ್ಯಾನ ಇವು ಅಗತ್ಯ. ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳಿ. ಆದರೆ ಒಂದು ಕಠಿಣ ಪರೀಕ್ಷೆ ಇದೆ. ಯಶಸ್ಸು ಬರಲಾರಂಭಿಸಿದಾಗಲೇ ಒಂದು ದೊಡ್ಡ ಪರೀಕ್ಷೆ ಎದುರಾಗಬಹುದು. ಅದು ಹೊರಗಿನ ಶತ್ರುವಿನಿಂದಲ್ಲ, ನಿಮ್ಮ ಅತ್ಯಂತ ಆಪ್ತ ವಲಯದಿಂದ. ಅತಿಯಾದ ಆತ್ಮವಿಶ್ವಾಸ ನಿಮ್ಮ ದೊಡ್ಡ ಶತ್ರುವಾಗಬಹುದು. ಈಗ ಎಲ್ಲವೂ ನನ್ನ ಕೈಯಲ್ಲಿದೆ ಎನ್ನುವ ಭಾವನೆ ತಪ್ಪು ನಿರ್ಧಾರಕ್ಕೆ ದಾರಿ ಮಾಡಿಕೊಡಬಹುದು. ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆಪಡಬಹುದು. ನಿಮ್ಮ ಮೇಲೆ ವಿಶ್ವಾಸ ಹೊಂದಿದವರಲ್ಲಿ ಯಾರಾದರೂ ನಿಮ್ಮ ಮಾಹಿತಿಯನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಹಣಕಾಸು ವ್ಯವಹಾರ ಅಥವಾ ವೈಯಕ್ತಿಕ ವಿಷಯದಲ್ಲಿ ಸಣ್ಣ ಮೋಸ ಸಂಭವಿಸುವ ಸಾಧ್ಯತೆಯಿದೆ. ಈ ಘಟನೆ ನಿಮ್ಮ ಮನಸ್ಸಿಗೆ ನೋವು ಕೊಡಬಹುದು. ಇದರಿಂದ ಪಾರಾಗುವುದು ಹೇಗೆ ಎಂದು ನೋಡುವುದಾದರೆ ಯಶಸ್ಸಿನಲ್ಲೂ ವಿನಯವನ್ನು ಕಳೆದುಕೊಳ್ಳಬೇಡಿ. ಪ್ರಮುಖ ನಿರ್ಧಾರಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳಿ. ದಾಖಲೆಗಳನ್ನು ಸರಿಯಾಗಿ ಪರೀಕ್ಷಿಸಿ. ಯಾರನ್ನು ನಂಬಬೇಕು ಎಂಬುದನ್ನು ಜಾಗರೂಕತೆಯಿಂದ ನಿರ್ಧಾರ ಮಾಡಿ. ಮತ್ತು
ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಪ್ರತಿ ಗುರುವಾರ ಬೆಳಿಗ್ಗೆ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ. ಸಾಧ್ಯವಾದರೆ ಗುರುಗ್ರಹಕ್ಕೆ ಸಂಬಂಧಿಸಿದ ಪ್ರಾರ್ಥನೆಯನ್ನು ಮಾಡಿ. ಹಿರಿಯರಿಗೆ ಗೌರವವನ್ನು ನೀಡಿ. ಬಡವರಿಗೆ ಆಹಾರ ದಾನಧರ್ಮ ಮಾಡಿ. ಇದು ನಿಮ್ಮ ಗುರುಬಲವನ್ನು ಹೆಚ್ಚಿಸುತ್ತದೆ. ಧನುರಾಶಿಯವರೇ, ಮುಂದಿನ 40 ದಿನಗಳು ನಿಮ್ಮ ಜೀವನದ ಸುವರ್ಣ ಅಧ್ಯಾಯಕ್ಕೆ ನಾಂದಿ ಹಾಡುವ ಕಾಲ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಈಗ ಫಲ ಸಿಗಲಿದೆ. ಆದರೆ ಜ್ಞಾನ, ವಿನಯ, ಜಾಗರೂಕತೆ ಈ 3 ನಿಮ್ಮ ರಕ್ಷಾ ಕವಚ. ನೀವು ಈ ಸವಾಲನ್ನು ಸಮರ್ಥವಾಗಿ ಎದುರಿಸಿದರೆ 2026ರ ಯುಗಾದಿ ನಿಮ್ಮ ಜೀವನದ ಹೊಸ ಪ್ರಾರಂಭವಾಗಲಿದೆ. ಯಶಸ್ಸಿನ ಶಿಖರ ನಿಮ್ಮದಾಗಲಿದೆ. ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನುರಾಶಿಯ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.